ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಕೂಡ ಇಂದಿನ ತರಗತಿ ಅಂದ್ರೆ ಡೇ 7 ಆಫ್ 45 ಡೇಸ್ ಸೈನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಟಾಪಿಕ್ ಗುರುತ್ವ. ಹೌದಾ? ಇಂದು ನಾವು ತೆಗೆದುಕೊಂಡಿರ್ತಕ್ಕಂಥ ಪಾಠ ಯಾವುದು? ಟಾಪಿಕ್ ಗುರುತ್ವ. ಹೌದಾ? ಹಾಗಾದ್ರೆ ಗುರುತ್ವ ಅಂದಾಗ ನಾವು ಏನೆಲ್ಲ ಬರುತ್ತೆ? ಹೌದಾ? ನಾವು ದಿನನಿತ್ಯ ಜೀವನದಲ್ಲಿ ಗುರುತ್ವದ ಮೇಲೆ ಡಿಪೆಂಡ್ ಆಗಿದೀವಿ. ನಾವು ನಿಲ್ಲೋದಕ್ಕೆ ಕಾರಣ ಏನು? ಹೌದಾ? ಅಥವಾ ನಾವು ಮೇಲೆ ಇರ್ತಕ್ಕಂಥ ಹಣ್ಣು ಕೆಳಗಡೆ ಬೀಳೋದಕ್ಕೆ ಕಾರಣ ಏನು? ಮೇಲೆ ಎಸ್ತಿರ್ತಕ್ಕಂಥ ವಸ್ತುಗಳನ್ನು ಕೆಳಗೆ ರಿಟರ್ನ್ ಭೂಮಿಗೆ ಬರೋದಕ್ಕೆ ಕಾರಣ ಏನು? ಅವೆಲ್ಲವನ್ನ ನಿಮ್ಗೆ MCQ ಮುಖಾಂತರವಾಗಿ ಇಡೀ ಲೆಸನ್ ಅನ್ನ ಟಾಪಿಕ್ ವೈಸ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇನ್ನು ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಕ್ಲಾಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದಾ? ನೆಕ್ಸ್ಟ್, ಯಾರ್ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಸ್ಟಾರ್ಟ್ ಮಾಡುವಂತ ಸಮಯ. ಇಲ್ಲಿ ಮೊದಲನೇದಾಗಿ ಗ್ರಾವಿಟಿ ಅಂದೆ. ಹೌದಾ? ಗುರುತ್ವ ಅಥವಾ ನಾವೇನು ಗ್ರಾವಿಟಿ ಅಂತ ಕರಿತೀವಿ. ಈ ಗ್ರಾವಿಟಿ ಅಂದಾಗ ನಾವು ಮೊದಲನೇದಾಗಿ ನೋಡೋದೇನು ಅಂದ್ರೆ, ಇಲ್ಲಿ ನ್ಯೂಟನ್ ಒಂದು ಮರದ ಕೆಳಗಡೆ, ನ್ಯೂಟನ್ ಏನ್ ಮಾಡ್ತಾನೆ, ಒಂದು ಮರದ ಕೆಳಗಡೆ ಕೂತ್ಕೊಂಡಾಗ ಇಲ್ಲಿ ಕೂತ್ಕೊಂಡಿದ್ದ, ಮೇಲೆಯಿಂದ ಒಂದು ಸೇಬು ಕೆಳಗಡೆ ಬಿತ್ತು. ಮೇಲೆಯಿಂದ ಏನಾಯ್ತು? ಒಂದು ಸೇಬು ಕೆಳಗಡೆ ಬಿತ್ತು, ಹಣ್ಣು ಕೆಳಗಡೆ ಬಿತ್ತು. ಅದರ ಬಗ್ಗೆ ಸಂಶೋಧನೆ ಮಾಡ್ದ. ಹೌದಾ? ಆ ಹಣ್ಣು ಹೇಗೆ ಕೆಳಗಡೆ ಬಿತ್ತು, ಓಕೆ, ಅದ್ರ ನಿಯಮ ಏನು, ಯಾಕೆ ಆ ಕಡೆ ಆಚೆ ಈಚೆ ಹೋಗ್ಲಿಲ್ಲ, ಯಾಕೆ ಮೇಲೆ ಹೋಗ್ಲಿಲ್ಲ, ಬಟ್ ಕೆಳಗಡೆನೆ ಯಾಕೆ ಬಿತ್ತು ಅಂತ ಹೇಳಿ ಅದ್ರ ಬಗ್ಗೆ ಸಂಶೋಧನೆ ನಡೆಸ್ತಾ ಅದನ್ನ ನಾವು ಗುರುತ್ವ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಬೇಸಿಕ್ ಪಾಯಿಂಟ್ಸ್ ಅನ್ನ ಹೇಳೋದಾದ್ರೆ, ಗುರುತ್ವವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಅನ್ನೋ ವಿಜ್ಞಾನಿ ಏನ್ ಮಾಡ್ತಾನೆ? ಮೊಟ್ಟ ಮೊದಲೇ ಬಾರಿಗೆ ಗುರುತ್ವವನ್ನ ಕಂಡು ಹಿಡಿತಾನೆ. ಹಾಗಾದ್ರೆ ಅತ್ಯಂತ ದುರ್ಬಲವಾದ ಬಲ ಯಾವುದು? ಅತ್ಯಂತ ದುರ್ಬಲವಾದ ಬಲ ಯಾವುದು ಅಂತ ಕೇಳ್ತಾನೆ. ಅದು ಗುರುತ್ವ ಬಲ ಆಗುತ್ತೆ. ಪ್ರಶ್ನೆ ಕೇಳ್ಬೋದು, ಏನು ಅತ್ಯಂತ ದುರ್ಬಲವಾದ ಬಲ ಯಾವುದು ಅಂತ ಕೇಳ್ತಾನೆ, ಅದನ್ನ ಗುರುತ್ವ ಬಲ ಅಂತ ಹೇಳ್ಬೇಕು. ಹಾಗಾದ್ರೆ ಅತ್ಯಂತ ಅತ್ಯಂತ ಪ್ರಬಲವಾದ ಬಲ ಯಾವುದು ಅಂತ ಕೇಳ್ತಾನೆ, ಅದು ನ್ಯೂಕ್ಲಿಯರ್ ಬಲ. ನ್ಯೂಕ್ಲಿಯರ್ ಬಲ ಎನ್ನುವಂಥದ್ದನ್ನು ನೀವು ಸರಿಯಾಗಿ ಆನ್ಸರ್ಗೆ ಟಿಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈ ಭೂಮಿ ಅಂದಾಗ ಭೂಮಿಯಿಂದ ಅಥವಾ ಭೂಮಿಯ ಧ್ರುವಗಳಲ್ಲಿ ಅಂತ ಕರಿತೀವಿ. ಭೂಮಿಯ ಧ್ರುವಗಳಲ್ಲಿ ಏನಾಗುತ್ತೆ? ಗುರುತ್ವ ಬಲವು ಅಧಿಕವಾಗಿರುತ್ತದೆ. ಅಂದ್ರೆ ಇಲ್ಲಿ ನಾವೇನು ಒಂದು ಭೂಮಿ ಅನ್ಕೊಂಡಾಗ ಇದನ್ನ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದನ್ನ ನಾವು ಧ್ರುವ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಈ ಭೂಮಿ ಅಂದಾಗ ಸಮಭಾಜಕ ವೃತ್ತಕ್ಕಿಂತ ಧ್ರುವಗಳಲ್ಲಿ ಗುರುತ್ವ ಬಲ ಜಾಸ್ತಿ, ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಹೌದಾ? ಹಾಗಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ಕೊಳ್ಳಿ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಈ ಕಡೆ ಸಮಭಾಜಕ ವೃತ್ತದಿಂದ ಅವನು ಧ್ರುವದ ಕಡೆ ಚಲಿಸ್ತಾನೆ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಚಲಿಸಿದಾಗ ಏನಾಗುತ್ತೆ? ಇಲ್ಲಿ ತೂಕ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಗುರುತ್ವ ಜಾಸ್ತಿ ಆದಂತೆ, ಗುರುತ್ವ ಹೆಚ್ಚಾದಂತೆ ಏನಾಗುತ್ತೆ? ವಸ್ತು ಅಥವಾ ವ್ಯಕ್ತಿಯ ತೂಕ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ನೆನಪಿಟ್ಕೋಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಕೊಟ್ಟ ವಿಜ್ಞಾನಿ ಯಾರು? ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನ ಕೊಟ್ಟ ವಿಜ್ಞಾನಿ ಯಾರು? ಅದೇ ಸರ್ ಐಸಾಕ್ ನ್ಯೂಟನ್. ಅರ್ಥ ಆಯ್ತಾ? ಇಲ್ಲಿ ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಕೊಟ್ಟ ವಿಜ್ಞಾನಿ ಯಾರು?
ನ್ಯೂಟನ್ ಆಗುತ್ತೆ. ಹಾಗಾದ್ರೆ ನಾವು ಇಂಗ್ಲಿಷ್ ಅಲ್ಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ? ಹಾಗಾದ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕೊಟ್ಟ ವಿಜ್ಞಾನಿ ಯಾರು? ಸರ್ ಐಸಾಕ್ ನ್ಯೂಟನ್. ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ವಿಶ್ವವ್ಯಾಪಿ ಗುರುತ್ವ ನಿಯಮ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ವಿಶ್ವದ ಪ್ರತಿಯೊಂದು ಕಣವು ಕೂಡ ಮತ್ತೊಂದು ಕಣವನ್ನ ಆಕರ್ಷಿಸುತ್ತೆ. ಓಕೆ, ವಿಶ್ವದ ಪ್ರತಿಯೊಂದು ಕಣವು ಏನ್ ಮಾಡುತ್ತೆ? ಮತ್ತೊಂದು ಕಣವನ್ನ ಆಕರ್ಷಿಸುತ್ತದೆ ಅಂತ ಹೇಳ್ತೀವಿ. ಯಾವುದು? ಈ ಗುರುತ್ವ ನಿಯಮ. ಇದು ಕರೆಕ್ಟ್ ಇದೆ, ಹೌದಾ? ಭೂಮಿ ಮೇಲೆ ಇರತಕ್ಕಂಥ ಯಾವುದೇ ವಸ್ತು ಇನ್ನೊಂದು ವಸ್ತುವಿನಿಂದ ಸೆಳೆಯಲ್ಪಡುತ್ತೆ ಅಥವಾ ಆಕರ್ಷಿಸಲ್ಪಡುತ್ತೆ ಅಂತ ಹೇಳಿದ್ರು, ಹೌದಾ? ಹಾಗಾದ್ರೆ ಈ ಗುರುತ್ವ ಬಲದ ಸೂತ್ರ ಏನು? ಗುರುತ್ವ ಬಲದ ಸೂತ್ರ ಅಂದಾಗ ಈ ಗುರುತ್ವ ಬಲದ ಸೂತ್ರ ಏನ್ ಬರುತ್ತೆ ಅಂತ ಕೇಳಿದಾಗ F ಈಕ್ವಲ್ಸ್ ಟು GMM ಬೈ ಡಿ ಸ್ಕ್ವೇರ್ ಅಂತ ಕರೀತಾರೆ. ಹಾಗಾದ್ರೆ ಎಫ್ ಅಂದ್ರೆ ಏನು, ಹೌದಾ? ಮೊದಲನೇದಾಗಿ ಜಿ ಅಂದ್ರೆ ಏನು? ಸ್ಮಾಲ್ ಜಿ, ಹೌದಾ? ಸ್ಮಾಲ್ ಜಿ ಅಂದ್ರೆ ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ನೆಕ್ಸ್ಟ್ ಎಫ್ ಅಂದ್ರೆ ಏನು? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ಗ್ರಾವಿಟೇಷನಲ್ ಫೋರ್ಸ್ ಅಂತೀವಿ. ಜಿ ಅಂದ್ರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ. ಗ್ರಾವಿಟೇಷನ್ ನ ಬೆಲೆ ಅಥವಾ ವ್ಯಾಲ್ಯೂ ಅಂತ ಕೇಳ್ತಾನೆ. 6.67 into 10 power minus 11 ನ್ಯೂಟನ್ ಮೀಟರ್ ಕೆಜಿ ಸ್ಕ್ವಯರ್ ಅಂತ ಹೇಳ್ತಾ ಹೋಗ್ತೀವಿ. ನ್ಯೂಟನ್ ಮೀಟರ್ ಸ್ಕ್ವಯರ್ ಕೆಜಿ ಸ್ಕ್ವಯರ್ ಅಂತ ಹೇಳ್ಬಿಡ್ತೀವಿ. ಇದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ನ ಏನು? ಬೆಲೆ. ಹಾಗಾದ್ರೆ ಕ್ಯಾಪಿಟಲ್ ಎಂ ಅಂದ್ರೆ ಏನು? ಒಂದನೇ ಕಾಯದ ರಾಶಿ ಅಂತೀವಿ. ಎಂ ಅಂದಾಗ ಎರಡನೇ ಕಾಯದ ರಾಶಿ ಕರಿತೀವಿ. ಈ ಡಿ ಅಂದ್ರೇನು? ಎರಡು ಕಾಯಗಳ ನಡುವಿನ ಅಂತರ. ಹಾಗಾದ್ರೆ ಈ ಎಂ ಅಂದ್ರೇನು? ಸ್ಮಾಲ್ ಎಂ ಅಂದ್ರೇನು? ಡಿ ಅಂದ್ರೇನು? ಹೌದಾ? ಎಫ್ ಅಂದ್ರೇನು? ಗ್ರಾವಿಟೇಷನಲ್ ಫೋರ್ಸ್. ಫಸ್ಟ್ ಇಂದ ಬರೋಣ. ಸ್ಮಾಲ್ ಜಿ ಅಂದ್ರೇನು? ಗುರುತ್ವ ವೇಗೋತ್ಕರ್ಷ. ಆದ್ರೆ ದೊಡ್ಡ ಜಿ ಅಂದ್ರೇನು? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದ್ರೆ ಗುರುತ್ವ ಸ್ಥಿರಾಂಕ ಅಂತ ಕರಿತೀವಿ, ಹೌದಾ? ಗುರುತ್ವ ಸ್ಥಿರಾಂಕ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಎಫ್ ಅಂದ್ರೇನು? ಎಫ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಂ ಅಂದ್ರೆ ಒಂದನೇ ಕಾಯದ ರಾಶಿ. ಕ್ಯಾಪಿಟಲ್ ಎಂ ಅಂದ್ರೆ ಒಂದನೇ ಕಾಯದ ರಾಶಿ. ಸ್ಮಾಲ್ ಎಂ ಅಂದ್ರೆ ಎರಡನೇ ಕಾಯದ ರಾಶಿ ಆಗುತ್ತೆ. ಓಕೆ, ಸ್ಮಾಲ್ ಡಿ ಅಂದಾಗ ಎರಡೂ ಕಾಯಗಳ ನಡುವಿನ ಅಂತರ ಅಂತ ಕರಿತಾ ಹೋಗ್ತೀವಿ, ಹೌದಾ? ಹಾಗಾದ್ರೆ ಈ ಒಂದು ಗುರುತ್ವ ಬಲದ ಸೂತ್ರ ನೋಡಿ. ಹಾಗಾದ್ರೆ ಗುರುತ್ವದ ಎಸ್ಐ ಮಾನ ಯಾವುದು? ಗುರುತ್ವ ಬಲದ ಎಸ್ಐ ಮಾನ ಅಂತ ಕೇಳ್ತಾನೆ. ಯಾವುದು ಎಸ್ಐ ಮಾನ? ನ್ಯೂಟನ್ ಮೀಟರ್ ಸ್ಕ್ವಯರ್ ಕೆಜಿ ಸ್ಕ್ವಯರ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಗುರುತ್ವ ಬಲದ ಸೂತ್ರವನ್ನ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ಇದನ್ನ ಸ್ವಲ್ಪ ಸ್ಟಾರ್ ಮಾಡಿ ತಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸಿಲೆಬಸ್ ಹೋಗೋಣ. ಅದ್ ಏನ್ ಹೇಳುತ್ತೆ ಅಂತ ನಿಮಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ. ಏನು ಮೊದಲನೇ ಪ್ರಶ್ನೆ? 1 kg ದ್ರವ್ಯರಾಶಿ ಇರುವ ಎರಡು ವಸ್ತುಗಳ ಅಂತರ. ಓಕೆ, ಎರಡು ದ್ರವ್ಯರಾಶಿ ಇರತಕ್ಕಂಥ ಎರಡು ವಸ್ತುಗಳ ಅಂತರ ಎಷ್ಟಿದೆ? 1 ಮೀಟರ್ ಇದೆ. ಹಾಗಾದ್ರೆ ಅವುಗಳ ನಡುವಿನ ಗುರುತ್ವಾಕರ್ಷದ ಬಲ ಎಷ್ಟಿದೆ? 1 kg ಇರತಕ್ಕಂಥ ಎರಡು ದ್ರವ್ಯರಾಶಿಗಳಿದಾವೆ, ಅದರ ಅಂತರ 1 ಮೀಟರ್ ಇದೆ. 1 ಮೀಟರ್ ಇದೆ. ಹಾಗಾದ್ರೆ ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲ ಎಷ್ಟು ಅಂತ ಕೇಳಿದೆ. ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಕನ್ಫ್ಯೂಸ್ ಆಗ್ತೀರಿ, ಪ್ರಶ್ನೆ ಅರ್ಥ ಆಗೋದಿಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ವ್ಯಾಲ್ಯೂಸ್ ಆದ್ರೂ ನೋಡ್ರೆ ಗೊತ್ತಾಗ್ಬೇಕು ನಮ್ಗೆ, ಹೌದಾ? ಇಂಡೈರೆಕ್ಟ್ ಆಗಿ ಪ್ರಶ್ನೆ ಹೆಂಗ್ ಬಂದಿದೆ? ಗುರುತ್ವ ಸ್ಥಿರಾಂಕದ ಬೆಲೆ ಎಷ್ಟು ಅಂತ ಕೇಳಿದೆ. ಗುರುತ್ವ ಸ್ಥಿರಾಂಕ ಎಷ್ಟು ಅಂತ ಕೇಳಿದರೆ ಕನ್ಫ್ಯೂಸ್ ಆಗ್ತೀರಿ. ಇದ್ರಲ್ಲೂ ಕೂಡ ನೋಡಿ 6.67 into 10 power minus 11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಸ್ಕ್ವೇರ್. ಹೌದು, ನಮ್ಮ ಸ್ವಲ್ಪ ಆನ್ಸರ್ ಇದು ರಿಲೇಟೆಡ್ ಆಗಿದೆ. ನೋಡೋಣ.
ಇದು ಸೆಕೆಂಡ್ ಆಪ್ಷನ್ 6.67 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಸ್ಕ್ವೇರ್. ಇದು ಸ್ವಲ್ಪ ರಿಲೇಟ್ ಆಗಿದೆ, ಹೌದಾ? ನೆಕ್ಸ್ಟ್ 6.67 ಇಂಟು 10⁻11 ನ್ಯೂಟನ್ ಮೀಟರ್ ಕೆಜಿ ಪರ್ ಕೆಜಿ ಅಂತಿದೆ, ಹಾಗಾಗಿ ಇದು ತಪ್ಪಾಗುತ್ತೆ. ನೆಕ್ಸ್ಟ್ 6.67 ಇಂಟು 10⁻11 ನ್ಯೂಟನ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಹಾಗಾದ್ರೆ ಇವು ಎರಡರಲ್ಲಿ ನೋಡ್ತಾ ಹೋದಾಗ ನಮಗೆ 6.67 ಸೇಮ್ ಇದೆ, ಹೌದಾ? 10⁻11, ಹೌದಾ? ಹಾಗಾದ್ರೆ ಇಲ್ಲಿ ಒಂದ್ ಸೈಡ್ ಬರೆದು ನೋಡೋಣ. 6.67 ಇಂಟು 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಕೆಜಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸೇಮ್ ಯಾವ್ದಿದೆ? ಸೇಮ್ ಎರಡನೇ ಆಪ್ಷನ್ ಆಗುತ್ತೆ. ಒಂದನೇ ಆಪ್ಷನ್ ಕೂಡ ತಪ್ಪಾಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಇದರ ಎಕ್ಸ್ಪ್ರೆಷನ್ ಆಗ್ಲೇ ಕೊಟ್ಟಿದ್ವಿ, ಹೌದಾ? ನೆಕ್ಸ್ಟ್ ಭೂಮಿಯ ಮೇಲ್ಮೈ ಅಂದಾಗ ಭೂಮಿಯ ಮೇಲ್ಮೈಯಲ್ಲಿ ಜಿ ಬೆಲೆಯ ಮೌಲ್ಯ ಎಷ್ಟು, ಜಿ ಮೌಲ್ಯ ಎಷ್ಟು ಅಂತ ಕೇಳಿದಾಗ, ಓಕೆ, ಜಿ ಮೌಲ್ಯ ಎಷ್ಟು ಅಂತ ಕೇಳಿದಾಗ ಅದು ನಾವು ಆಪ್ಷನ್ ಎ ನೋಡೋಣ. ಆಪ್ಷನ್ ಎ 8.9 ಮೀಟರ್ ಪರ್ ಸೆಕೆಂಡ್, ಹೌದಾ? ನೆಕ್ಸ್ಟ್ ಆಪ್ಷನ್ ಬಿ 9.8 ಮೀಟರ್ ಪರ್ ಸೆಕೆಂಡ್, ಹೌದಾ? ಸೆಕೆಂಡ್ ಸ್ಕ್ವೇರ್ ಅಂತೀವಿ, ಹೌದಾ? ಆಪ್ಷನ್ ಸಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ 4 7.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಆಪ್ಷನ್ ಇದರಲ್ಲಿ ಯಾವುದು ಸರಿ ಆಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ಜಿ ಬೆಲೆಯೇ ಏನು, ಭೂಮಿಯ ಮೇಲೆ ಸ್ಥಳ ಬದಲಾದಂತೆ ಜಿ ಬೆಲೆಯ ವ್ಯತ್ಯಾಸ ಕೂಡ ಆಗುತ್ತೆ. ಯಾವ್ದ್ರಲ್ಲಿ? ಭೂಮಿಯ ಮೇಲೆ. ಹಾಗಾದ್ರೆ ಈ ಭೂಮಿ ಅಂದಾಗ ಇದರ ಜಿ ಬೆಲೆಯ ವ್ಯತ್ಯಾಸ ಕೂಡ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಜಿ ಬೆಲೆಯ ಅಂದಾಗ ಜಿ ಬೆಲೆಯ ವ್ಯತ್ಯಾಸವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಜಿ ಬೆಲೆಯ ವ್ಯತ್ಯಾಸ ಅಂದಾಗ ಹೇಗೆ ವ್ಯತ್ಯಾಸ ಆಗುತ್ತೆ ಸರ್ ಜಿ ಬೆಲೆ ಅಂತ ನೋಡಿದಾಗ? ಜಿ ಬೆಲೆ ಅಂದಾಗ ಜಿ ಅಂದ್ರೆ ಏನು? ಗುರುತ್ವ ವೇಗೋತ್ಕರ್ಷ ಅಂತ ಆಗ್ಲೇ ಹೇಳಿದೆ. ಗುರುತ್ವ ವೇಗೋತ್ಕರ್ಷ ಅಂತ ಹೇಳಿದೆ. ಈ ಜಿ ಬೆಲೆ ಏನಾಗುತ್ತೆ? ವ್ಯತ್ಯಾಸ ಆಗ್ತದೆ. ಅಂದ್ರೆ ಭೂಮಿ ಮೇಲೆ ಸ್ಥಳ ಬದಲಾದಂತೆ ಜಿ ಬೆಲೆ ಅಂದ್ರೆ ಗುರುತ್ವ ವೇಗೋತ್ಕರ್ಷ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತಾ ಹೋಗ್ತೀವಿ. ಈಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪ್ಲೇಸ್ ಚೇಂಜ್ ಆದಂತೆ, ಸ್ಥಳ ಚೇಂಜ್ ಆದಂತೆ ಇದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾದ್ರೆ ಈ ಭೂಮಿ ಅಂದಾಗ ಭೂಮಿಯಲ್ಲಿ ಎಷ್ಟಿರುತ್ತೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಹಾಗಾದ್ರೆ ಈ ಭೂಮಿಯ ಕೇಂದ್ರದಲ್ಲಿ ಎಷ್ಟಿರುತ್ತೆ? 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಧ್ರುವಗಳಲ್ಲಿ, ಹೌದಾ? ನಾನು ಆಗ್ಲೇ ಹೇಳಿದೆ ಸಮಭಾಜಕ ವೃತ್ತಕ್ಕಿಂತ ಧ್ರುವಗಳಲ್ಲಿ ಗುರುತ್ವಾಕರ್ಷಣ ಬಲ ಅಧಿಕವಾಗಿರುತ್ತೆ ಅಂತ. ಹಾಗಾದ್ರೆ ಸಮಭಾಜಕ ವೃತ್ತದಲ್ಲಿ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಹಾಗಾದ್ರೆ ಸಮಭಾಜಕ ವೃತ್ತಗಳಲ್ಲಿ ಎಷ್ಟಿರುತ್ತೆ? ಜಿ ಬೆಲೆ 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಸಾರಿ, ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾವ್ದ್ರಲ್ಲಿ? ಈ ಸಮಭಾಜಕ ವೃತ್ತದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಹೌದಾ? ಹಾಗಾದ್ರೆ ಇವುಗಳನ್ನ ನಾವು ಸ್ವಲ್ಪ ನೆನ್ಪಿಟ್ಕೋಬೇಕು. ಹಾಗಾದ್ರೆ ಈ ಭೂಮಿ ಅಂದಾಗ ಭೂಮಿ ಯಾವ ರೀತಿ ಮಾಡಲ್ಪಟ್ಟಿದೆ? ಭೂಮಿ ಅಂದಾಗ ಘನ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಭೂಮಿ ಘನ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅಂತ ಕರೀತಾವ. ಹಾಗಾದ್ರೆ ಈ ಭೂಮಿ ಘನ ವಸ್ತುಗಳಂದ್ರೆ ಏನು? ಗಟ್ಟಿಯಾದ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ವಸ್ತುಗಳು ಏನ್ ಮಾಡ್ತವೆ? ಭೂಮಿಯ ಕೇಂದ್ರದಿಂದ ದೂರ ಆದಂತೆ, ಹೌದಾ? ವಸ್ತುಗಳು ಭೂಮಿಯ ಕೇಂದ್ರದಿಂದ ದೂರ ಆದಂತೆ ಏನಾಗುತ್ತೆ? ವಸ್ತುಗಳ ತೂಕ ಹೆಚ್ಚಾಗುತ್ತದೆ, ಹೌದಾ? ನಾನು ಆಗ್ಲೇ ಹೇಳಿದೆ, ಇಲ್ಲಿ ಭೂಮಿ ಅಂದಾಗ ಇದು ಸಮಭಾಜಕ ವೃತ್ತ ಅಂತ ಕರಿತೀವಿ.
ಇದನ್ನ ಧ್ರುವ ಅಂತ ಕರಿತೀವಿ, ಹೌದಾ? ಇದನ್ನ ಧ್ರುವ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ತೂಕ ಏನಾಗತ್ತೆ? ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾ? ಅದನ್ನ ನಾನು ಇಷ್ಟೊತ್ತು ಹೇಳಿದ್ದು. ಹಾಗಾದ್ರೆ ಈ ಭೂಮಿ ಅಂದಾಗ ಭೂಮಿ ತಿರುಗುವಾಗ ಒಂದ್ ಪ್ರಶ್ನೆ ಕೇಳ್ತಾನೆ. ಭೂಮಿ ತಿರುಗುವಾಗ ತನ್ನ ವೇಗವನ್ನು ಹೆಚ್ಚಿಸಿಕೊಂಡರೆ ಏನಾಗುತ್ತೆ? ಅದರ ಗುರುತ್ವ ಏನಾಗುತ್ತೆ ಅಂತ ಕೇಳ್ತಾನೆ. ಗುರುತ್ವ ಏನಾಗುತ್ತೆ? ಕಡಿಮೆ ಆಗುತ್ತೆ. ಗುರುತ್ವ ಕಡಿಮೆಯಾಗುತ್ತದೆ. ಹೌದಾ? ಹಾಗಾದ್ರೆ ಭೂಮಿ ತಿರುಗುವಾಗ ತನ್ನ ವೇಗವನ್ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ? ಭೂಮಿ ತಿರುಗುವಾಗ ವೇಗವನ್ನ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಗುರುತ್ವ ಹೆಚ್ಚಾಗುತ್ತದೆ. ಕಡಿಮೆ ಮಾಡಿದ್ರೆ ಅಥವಾ ತಿರುಗುವುದನ್ನು ನಿಲ್ಲಿಸಿದರೆ ಅಂತ ಕೇಳ್ತಾರೆ. ಏನು? ಗುರುತ್ವ ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ. ಇಲ್ಲಿ ಭೂಮಿ ತಿರುಗುವಾಗ ತನ್ನ ವೇಗವನ್ನ ಹೆಚ್ಚಿಸಿಕೊಂಡ್ರೆ, ಭೂಮಿ ತಿರುಗ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಆದ್ರೆ ಏನಾಗುತ್ತೆ? ಗುರುತ್ವ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾದ್ರೆ ಈ ಭೂಮಿ ತಿರುಗೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಥವಾ ತಿರುಗೋದನ್ನೇ ನಿಲ್ಸಿದ್ರೆ ಏನಾಗುತ್ತೆ? ಗುರುತ್ವ ಜಾಸ್ತಿ ಆಗುತ್ತೆ. ಆಗುತ್ತೆ? ಹಾಗಾದ್ರೆ ಜಿ ಬೆಲೆ ವ್ಯತ್ಯಾಸ ಆಗೋದಕ್ಕೆ ಕಾರಣ ಏನು ಅಂತ ಕೇಳ್ತೇನೆ, ಹೌದಾ? ಜಿ ಬೆಲೆಯ ನೆಕ್ಸ್ಟ್ ಪೇಜ್ ಅಲ್ಲಿ ಬರಿತಾ ಹೋಗ್ತೀನಿ. ಜಿ ಬೆಲೆಯ ವ್ಯತ್ಯಾಸಕ್ಕೆ ಕಾರಣ ಅಂತ ಕೇಳ್ತಾರೆ. ಏನು? ಭೂಮಿ ಜಿಯಾಯ್ಡ್ ಆಕಾರದಲ್ಲಿದೆ. ಹಾಗಾಗಿ ಭೂಮಿ ಜಿಯಾಯ್ಡ್ ಆಕಾರದಲ್ಲಿರುವುದರಿಂದ ಭೂಮಿ ಜಿಯಾಯ್ಡ್ ಆಕಾರದಲ್ಲಿರೋದ್ರಿಂದ ಜಿ ಬೆಲೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಹಾಗಾದ್ರೆ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆ ಬಂದಂತೆ ಜೀವ ವೈವಿಧ್ಯತೆ ಏನಾಗುತ್ತೆ ಅಂತ ಕೇಳ್ತಾರೆ, ಹೌದಾ? ಏನು? ಧ್ರುವದಿಂದ ಸಮಭಾಜಕ ವೃತ್ತದ ಕಡೆಗೆ ಬಂದಂತೆ ಏನಾಗುತ್ತೆ? ಜೀವ ವೈವಿಧ್ಯತೆ ಹೆಚ್ಚಾಗುತ್ತೆ. ಜನರ ವಾಸಸ್ಥಳ ಜಾಸ್ತಿ ಆಗುತ್ತೆ. ಜೀವ ವೈವಿಧ್ಯತೆ ನಮಗೆ ಜಾಸ್ತಿ ಕಾಣ್ತಾ ಹೋಗುತ್ತೆ ಅಲ್ಲಿ ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಕಡೆಗೆ ಬಂದಂತೆ. ಹಾಗಾದ್ರೆ ಇನ್ನೊಂದು ನೋಟ್ ಬರ್ಕೊಳ್ಳಿ. ಇಲ್ಲಿ ಒಂದು ನೋಟ್ ಅಂತ ಹಾಕೊಂಡು ಒಂದೆರಡು ಪಾಯಿಂಟ್ಸ್ ಗಳನ್ನ ಬರ್ಕೊಳ್ತಾ ಹೋಗಿ. ಇಲ್ಲಿ ಲಿಫ್ಟ್ ಅಂದಾಗ ಲಿಫ್ಟ್ ನಲ್ಲಿ ಏನಾಗುತ್ತೆ? ಲಿಫ್ಟ್ ನಲ್ಲಿ ಕುಳಿತಾಗ ಇದಕ್ಕೇನೆ ಸಂಬಂಧಪಟ್ಟಂತೆ, ಯಾವುದಕ್ಕೆ? ಜಿ ಬೆಲೆ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಲಿಫ್ಟ್ ಮೇಲೆ ಕುಳಿತಾಗ ಕುಳಿತ ಮೇಲೆ ಏನಾಗುತ್ತೆ? ಎಲಿವೇಟರ್ ಅಂದ್ರೆ ಲಿಫ್ಟ್ ಮೇಲೆ ಹೋಗುವಾಗ, ಲಿಫ್ಟ್ ಅಥವಾ ಎಲಿವೇಟರ್ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಹೋಗ್ಬೇಕಾದ್ರೆ ನಮಗೆ ಏನು ತೂಕ ಏನಾಗುತ್ತೆ ಅಂತ ಕೇಳ್ತಾನೆ. ತೂಕ ಏನಾಗುತ್ತೆ ಅಂತ ಕೇಳ್ತಾನೆ. ತೂಕ ಹೆಚ್ಚಾಗುತ್ತದೆ. ತೂಕ ಏನಾಗುತ್ತೆ? ಹೆಚ್ಚಾಗುತ್ತದೆ. ಹಾಗಾದ್ರೆ ಲಿಫ್ಟ್ ನಲ್ಲಿ
ಕೆಳಗೆ ಬಂದರೆ, ಲಿಫ್ಟ್ ಮುಖಾಂತರವಾಗಿ ಕೆಳಗಡೆ ಬಂದ್ರೆ ತೂಕ ಏನಾಗುತ್ತೆ ಅಂತ ಕೇಳ್ತಾನೆ, ಕಡಿಮೆ ಆಗುತ್ತದೆ, ಕಡಿಮೆ ಆಗುತ್ತದೆ ಅಂತ ಆನ್ಸರ್ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಲಿಫ್ಟ್ ಸ್ಥಿರ ಆಗಿದ್ರೆ, ಹೌದಾ, ಲಿಫ್ಟ್ ಸ್ಥಿರವಾಗಿದ್ದರೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಅದು ಸ್ಥಿರವಾಗಿದ್ರೆ ಅಥವಾ ವಿಶ್ರಾಂತಿಯಾಗಿದ್ರೆ ಅದು ಸ್ಥಿರವಾಗೇ ಇರುತ್ತೆ. ಓಕೆ, ಲಿಫ್ಟ್ ಸ್ಥಿರವಾಗಿದ್ರೆ ಅಥವಾ ವಿಶ್ರಾಂತಿಯಲ್ಲಿದ್ದರೆ ತೂಕ ಏನಾಗುತ್ತೆ, ಸ್ಥಿರವಾಗಿರುತ್ತದೆ. ತೂಕ ಏನಾಗುತ್ತೆ, ಸ್ಥಿರವಾಗಿರುತ್ತೆ. ಹಾಗಾದ್ರೆ ಲಿಫ್ಟ್ ಅಂದಾಗ ಸ್ವತಂತ್ರವಾಗಿ ಬೀಳುವಾಗ, ಲಿಫ್ಟ್ ಸ್ವತಂತ್ರವಾಗಿ ಅಥವಾ ಹಗ್ಗ ಕಟ್ ಆಗಿ ಬೀಳುವಾಗ ಏನಾಗಿರುತ್ತೆ, ತೂಕ ಶೂನ್ಯ ಆಗಿರುತ್ತೆ. ತೂಕ ಏನಾಗಿರುತ್ತೆ, ಶೂನ್ಯ ಆಗಿರುತ್ತೆ. ಹಾಗಾದ್ರೆ ವ್ಯೋಮ ಅಂದಾಗ ಈ ವ್ಯೋಮದಲ್ಲೂ ಕೂಡ ವ್ಯೋಮ ಅಥವಾ ಸ್ಪೇಸ್ ನಲ್ಲಿ ತೂಕ ರಹಿತ ಸ್ಥಿತಿಯನ್ನ ಅನುಭವಿಸ್ತಾರೆ. ಇಲ್ಲಿಗೆ ಸ್ಪೇಸಿಗೆ ಅಥವಾ ವ್ಯೋಮಕ್ಕೆ ಹೋಗಿರತಕ್ಕಂತ ವ್ಯಕ್ತಿಗಳು ಯಾವ ಒಂದು ತೂಕ ಇರುತ್ತಾ ಅಥವಾ ತೂಕ ಇರೋದಿಲ್ವಾ ಅವರಲ್ಲಿ ಅಂತ ಕೇಳ್ತಾರೆ. ಅದು ತೂಕ ರಹಿತ ಸ್ಥಿತಿ ಅಥವಾ ತೂಕ ಇರೋದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಗಗನಯಾತ್ರಿಗಳು ಕೂಡ ವ್ಯೋಮನೌಕೆಯಲ್ಲಿ ಕುಳಿತಿರ್ತಕ್ಕಂತಾಗ ಅದರ ಸ್ಥಿತಿ ಯಾವ ಸ್ಥಿತಿಯನ್ನು ಅನುಭವಿಸ್ತಾರೆ ಅಂತ ಕೇಳ್ತಾರೆ. ಗಗನಯಾತ್ರಿಗಳು ಕೂಡ ತೂಕರಹಿತ ಸ್ಥಿತಿಯನ್ನೇ ಅನುಭವಿಸ್ತಾರೆ. ಅರ್ಥ ಆಯ್ತಾ? ಇಷ್ಟೇನು ಈ ಒಂದು ಪ್ರಶ್ನೆಯ ಬಗ್ಗೆ ಮಾಹಿತಿ. ಮುಂದಿನ ಪ್ರಶ್ನೆ, ವ್ಯಕ್ತಿಯ ತೂಕ. ಈ ವ್ಯಕ್ತಿ ಅಂದಾಗ ವ್ಯಕ್ತಿಯ ತೂಕ ಶೂನ್ಯವಾಗಿರುವುದು ಯಾವಾಗ ಎಂದರೆ, ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದೆ, ವ್ಯಕ್ತಿಯ ತೂಕ ಯಾವಾಗ ಶೂನ್ಯ ಆಗಿರುತ್ತೆ, ಹೌದಾ? ಯಾವಾಗ ಶೂನ್ಯ ಆಗಿರುತ್ತೆ ಅಂತ ಕೇಳಿದ್ರೆ ಅಥವಾ ಯಾವಾಗ ತೂಕರಹಿತ ಸ್ಥಿತಿಯನ್ನ ಅನುಭವಿಸ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಅದನ್ನು ಬರ್ಕೊಳ್ಳಿ. ತೂಕ ಶೂನ್ಯ ಅಥವಾ ತೂಕರಹಿತ ಸ್ಥಿತಿ ಎರಡೂ ಕೂಡ ಒಂದೇನೆ. ಅರ್ಥ ಆಯ್ತಾ? ಮೊದಲನೇದಾಗಿ ವ್ಯಕ್ತಿಯ ತೂಕ ಶೂನ್ಯವಾಗಿರುವುದು ಯಾವಾಗ ಎಂದರೆ, ಈ ಪ್ರಶ್ನೆಯನ್ನ FD 2017ರಲ್ಲಿ ಕೇಳಿದ್ರು. ಈ ವ್ಯಕ್ತಿಯ ತೂಕ ಅಂದಾಗ ಯಾವಾಗ ತೂಕರಹಿತ ಸ್ಥಿತಿಯನ್ನ ಅನುಭವಿಸ್ತಾನೆ ಅಥವಾ ಯಾವಾಗ ತೂಕ ಶೂನ್ಯ ಆಗಿರುತ್ತೆ ಅಂತ ಕೇಳ್ತಾನೆ. ಯಾವಾಗ ಅವನು ಮುಕ್ತವಾಗಿ ಕೆಳಗಡೆ ಬೀಳ್ಬೇಕಾದ್ರೆ ಇರುತ್ತಾನೆ, ಹೌದಾ? ಕೆಳಗಡೆ ಬೀಳ್ಬೇಕಾದ್ರೆ ಅವನ ತೂಕ ಶೂನ್ಯ ಆಗಿರುತ್ತೆ. ಹೌದು, ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಬಿ ಏನು, ಅವನು ಉಪಗ್ರಹದಲ್ಲಿ ಸುತ್ತುವಾಗ. ಹೌದು, ಉಪಗ್ರಹದಲ್ಲಿ ಸುತ್ತುವಾಗ ಅಲ್ಲಿ ತೂಕರಹಿತ ಸ್ಥಿತಿಯನ್ನು ಕೂಡ ಅನುಭವಿಸ್ತಾನೆ, ಹೌದಾ? ವ್ಯೋಮ ಅಂದ್ರೂ ಕೂಡ ಒಂದೇನೆ, ಅಲ್ಲಿ ಉಪಗ್ರಹ ವ್ಯೋಮದಲ್ಲೇ ಹೋಗೋದು, ಹೌದಾ? ಇದು ಕೂಡ ಸರಿಯಾಗುತ್ತೆ. ಹಾಗಾದ್ರೆ ಅವನು ಅತಿ ಎತ್ತರದಲ್ಲಿ ವಿಮಾನದಲ್ಲಿ ಹಾರಾಡುವಾಗ, ಓಕೆ, ಇನ್ನು ಸ್ಪೇಸಿಗೆ ಹೋಗಿರೋದಲ್ಲ, ವಿಮಾನ ಸ್ಪೇಸಿಗೆ ಹೋಗೋದಿಲ್ಲ, ವಿಮಾನ ಏನು ಮೋಡಗಳ ಮೇಲೆ ಹಾರಾಡುತ್ತೆ. ಹಾಗಾಗಿ ಇಲ್ಲಿ ತಪ್ಪಾಗುತ್ತೆ. ಇವನು ತೂಕ ಶೂನ್ಯವನ್ನ ಅಥವಾ ಏನು ತೂಕರಹಿತ ಸ್ಥಿತಿಯನ್ನ ಅನುಭವಿಸೋದಿಲ್ಲ, ಹೌದಾ? ತೂಕ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ, ಅವನು ಅನಿಲ ಭರಿತ ಬಲೂನ್ ನಲ್ಲಿ ಸವಾರಿ ಮಾಡುವಾಗ. ಈ ಬಲೂನ್ ಅಂದ ಕೂಡ ಇಲ್ಲೇ ಸ್ವಲ್ಪ ಮೇಲೆ ಹೋಗಿರುತ್ತೆ, ಹಾಗಾಗಿ ಇದು ವ್ಯೋಮಕ್ಕೆ ಏನು ಹೋಗಿರೋದಿಲ್ಲ. ವ್ಯೋಮಕ್ಕೆ ಹೋದ್ರೆ ಶೂನ್ಯ ಸ್ಥಿತಿ ಅಥವಾ ತೂಕರಹಿತ ಸ್ಥಿತಿಯನ್ನ ಅನುಭವಿಸ್ತಿತ್ತು. ಹಾಗಾಗಿ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾರಿಸಿ. ಸರಿಯಾದ ಉತ್ತರ ನೀವು ಸರಿಯಾಗಿ ಗಮನಿಸ್ಬೇಕು. ಸರಿಯಾದ ಉತ್ತರ ಅಂತ ಕೇಳ್ತಾರೆ ಅಥವಾ ಸರಿಯಾದ ಹೇಳಿಕೆಗಳಂತ ಕೇಳ್ತಾರೆ. ಸರಿಯಾದ ಹೇಳಿಕೆಗಳು ಅಂತ ಕೇಳ್ತಾರೆ. ಹಾಗಾದ್ರೆ ನಾವು ಸರಿಯಾಗಿ ಗಮನಿಸ್ಬೇಕು. ಸರಿಯಾದ ಹೇಳಿಕೆಗಳು ಅಥವಾ ತಪ್ಪಾದ ಹೇಳಿಕೆಗಳು ಅಂತ ಕೇಳ್ತಾರೆ. ತಪ್ಪಾದ ಹೇಳಿಕೆಗಳು ಅಂತ ಕೇಳ್ತಾರೆ. ಸ್ವಲ್ಪ ಗಮನ ಇಟ್ಟು ಅವ್ರು ಏನ್ ಕೇಳಿದಾರೆ ಅಂತ ಹೇಳಿ ಆನ್ಸರ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಆಪ್ಷನ್ ತಗೋಣ. ಆಪ್ಷನ್ ಏನು, ಎ ಮತ್ತು ಬಿ ಸರಿಯಾಗಿದೆ. ಹೌದು, ಸರಿಯಾಗಿದೆ. ಮತ್ತು
ಆಪ್ಷನ್ ಬಿ ಏನು ಎ ಮತ್ತು ಡಿ ಸರಿಯಾಗಿದೆ, ತಪ್ಪಾಗುತ್ತೆ. ಹೌದಾ? ನೆಕ್ಸ್ಟ್ ಆಪ್ಷನ್ ಸಿ ಎ ಮತ್ತು ಬಿ ಮತ್ತು ಡಿ ಸರಿಯಾಗಿದೆ, ತಪ್ಪು, ಇದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಎ ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ, ಹಾಗೆ ಇದು ಕೂಡ ತಪ್ಪಾಗಿದೆ. ಆನ್ಸರ್ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಅವನು ಮುಕ್ತವಾಗಿ ಕೆಳಗಡೆ ಬೀಳ್ಬೇಕಾದ್ರೆ ಅವನ ತೂಕರಹಿತ ಸ್ಥಿತಿಯನ್ನು ಅನುಭವಿಸ್ತಾನೆ ಅಥವಾ ತೂಕ ಕಡಿಮೆ ಆಗಿರುತ್ತೆ. ಆಪ್ಷನ್ ಬಿ ಏನೋ ಅವನ ಉಪಗ್ರಹದಲ್ಲಿ ಕೂಡ ಸುತ್ತಬೇಕಾದ್ರೆ ಅಲ್ಲಿ ಕೂಡ ತೂಕ ಶೂನ್ಯ ಆಗಿರುತ್ತೆ ಅಥವಾ ತೂಕರಹಿತ ಸ್ಥಿತಿಯನ್ನು ಅವನು ಅನುಭವಿಸ್ತಾನೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ಇಲ್ಲಿ ಕ್ರೀಡಾಕೂಟಗಳನ್ನ ನಾವು ಧ್ರುವಗಳ ಬಳಿ ನಡೆಸಿದಾಗ ಆಟಗಾರರ ದಕ್ಷತೆ, ಕ್ರೀಡಾಕೂಟಗಳೇನಿದೆ ಇಲ್ಲಿ ಒಂದು ಭೂಮಿ ಅನ್ಕೊಂಡಾಗ ಇದನ್ನ ಸಮಭಾಜಕ ವೃತ್ತ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಸಮಭಾಜಕ ವೃತ್ತ, ಇದು ಧ್ರುವ. ಹೌದಾ? ಈ ಕ್ರೀಡಾಕೂಟಗಳನ್ನ ನಾವು ಧ್ರುವಗಳ ಬಳಿ ನಡೆಸಿದಾಗ ಆಟಗಾರರ ದಕ್ಷತೆ ಏನಾಗುತ್ತೆ? ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ಧ್ರುವ ಪ್ರದೇಶದಲ್ಲಿ ಒಂದು ಕ್ರೀಡಾಕೂಟಗಳನ್ನ ಅವರು ಸ್ಪೋರ್ಟ್ಸ್ ಅನ್ನ ಏನು ಅರೇಂಜ್ ಮಾಡಿರ್ತಾರೆ. ಅಲ್ಲಿ ಏನಾಗುತ್ತೆ? ಆಟಗಾರರ ದಕ್ಷತೆ ಏನಾಗುತ್ತೆ? ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದಾನೆ. ಕಾರಣ ಏನು ಅಂತ ಕೇಳಿದಾನೆ. ಇಲ್ಲಿ ಮೊದಲನೇದಾಗಿ ರಾಶಿ ಹೆಚ್ಚಾಗುವಿಕೆ ಅಂತ ಇದೆ. ಹೌದಾ? ಇಲ್ಲಿ ರಾಶಿ ಹೆಚ್ಚಾಗುವಿಕೆ ಅಂದಾಗ ನಾವು ಯಾವುದೇ ಸ್ಥಳದಲ್ಲಾದ್ರೂ ಕೂಡ ಅದೇ ಸ್ಥಳ ಬದಲಾದಂತೆ ರಾಶಿ ಏನು ಬದಲಾಗೋದಿಲ್ಲ, ರಾಶಿ ಸ್ಥಿರನೇ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದಾದ್ರು ಒಂದು ಪುಸ್ತಕ ತಗೊಂಡೆ, ಆ ಪುಸ್ತಕದ ಅಂದಾಗ ಆ ಪುಸ್ತಕದಲ್ಲಿ ನಮ್ಗೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಪುಸ್ತಕ ಇದೆ. ಹೌದಾ? ಈ ಆರ್ಮಜನ ಸರದ ಹಿಸ್ಟ್ರಿ ಬುಕ್ ಇದೆ. ಈ ಪುಸ್ತಕ ಅನ್ಕೊಂಡಾಗ ಇದನ್ನು ನಾನು ಭೂಮಿ ಮೇಲೆ ಇದೀನಿ, ಇದನ್ನು ನಾನು ಸ್ಪೇಸಿಗೆ ಹೋದಾಗ ಇದನ್ನ ತಗೊಂಡೋಗ್ತೀವಿ. ಇಲ್ಲಿ ರಾಶಿ ಎಷ್ಟಿದೆಯೋ ಅಲ್ಲಿ ಸ್ಪೇಸಿಗೆ ತಗೊಂಡಾಗ ಕೂಡ ರಾಶಿ ಇಷ್ಟೇ ಇರುತ್ತೆ. ಹೌದಾ? ರಾಶಿ ಗಾತ್ರ ಇಷ್ಟೇ ಇರುತ್ತೆ. ಆದ್ರೆ ಇದ್ರ ತೂಕದಲ್ಲಿ ಏನಾಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ. ಭೂಮಿ ಮೇಲೆ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ ಇಲ್ಲಿ ತೂಕ ಜಾಸ್ತಿ ಇರುತ್ತೆ. ಸ್ಪೇಸಿಗೆ ಹೋದಾಗ ಅಲ್ಲಿ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ, ಹಾಗಾಗಿ ಇದರ ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಯಾವುದೇ ವಸ್ತು ಆಗಿರಲಿ, ಆ ವಸ್ತುವಿನ ರಾಶಿ ಏನಾಗುತ್ತೆ? ವಸ್ತುವಿನ ರಾಶಿ ಸ್ಥಿರ ಆಗಿರುತ್ತೆ, ಯಾವಾಗಲೂ ಸ್ಥಿರ ಆಗಿರುತ್ತೆ. ಆದ್ರೆ ತೂಕದಲ್ಲಿ ಸ್ಥಳ ಬದಲಾವದಂತೆ ತೂಕದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಆಪ್ಷನ್ ಬಿ ನೋಡೋಣ. ತೂಕ ಹೆಚ್ಚಾಗುವಿಕೆ. ಹೌದು, ಇದು ಸ್ವಲ್ಪ ರಿಲೇಟೆಡ್ ಆನ್ಸರ್ ಆಗಿದೆ, ಕರೆಕ್ಟ್ ಇದೆ. ಹೌದಾ? ನೆಕ್ಸ್ಟ್ ಆಪ್ಷನ್ ಸಿ ರಾಶಿ ಮತ್ತು ತೂಕ ಎರಡೂ ಕಡಿಮೆ ಆಗಿದೆ, ತಪ್ಪು. ಇಲ್ಲಿ ರಾಶಿ ಅಂತ ಬಂತು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ. ನೆಕ್ಸ್ಟ್ ಪ್ರತಿಕ್ರಿಯಾ ಬಲ ಕಡಿಮೆ ಆಗುವಿಕೆ ಅಲ್ಲ, ತಪ್ಪಾಗುತ್ತೆ. ಹಾಗಾದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ತೂಕ ಹೆಚ್ಚಾಗುತ್ತೆ. ಇಲ್ಲಿ ಕ್ರೀಡಾಕೂಟಗಳು ಅಂದಾಗ ಇಲ್ಲಿ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ಒಂದು ವಸ್ತು ಅಂದಾಗ ತೂಕ ಅಂದಾಗ ಮೊದಲನೇದಾಗಿ ತೂಕ ಅಂದಾಗ ಈ ತೂಕದ ಸೂತ್ರ ಏನು ಅಂತ ಕೇಳಿದಾಗ ವಸ್ತುಗಳ ರಾಶಿ ಮತ್ತು ಏನು ಗುರುತ್ವ ಬಲದ ಅಂದ್ರೆ ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧವನ್ನ ವಸ್ತುಗಳ ರಾಶಿ ಇಂಟು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧ ಅಂತ ಕರಿತೀವಿ. ಹೌದಾ? ಯಾವುದಕ್ಕೆ? ತೂಕಕ್ಕೆ. ಹೌದಾ? ಹಾಗಾದ್ರೆ ತೂಕ W=m ಇಂಟು ಜಿ ಅಂತ ಕರಿತೀವಿ. ಈ ತೂಕ ಅಂದಾಗ ವೇಟ್ ನ ಸೂತ್ರ ಏನು? ಇದು ಸೂತ್ರ. ಹಾಗಾದ್ರೆ ಇಲ್ಲಿ ತೂಕ ಅಂದಾಗ ತೂಕದ SI ಮಾನ ಅಂತ ಕೇಳ್ತಾನೆ. ಯಾವುದು? ತೂಕದ SI ಮಾನ kg. ನಾವು ತೂಕವನ್ನ ಏನಾದ್ರು ಅಂಗಡಿ ಕಳ್ಸಿದ್ರೆ ತೂಕವನ್ನ ನಾವು ಯಾವ್ದ್ರಲ್ಲಿ ಮಾಡ್ತೀವಿ? ಇದೇ kg ಮಾಡ್ತಾ ಹೋಗ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಒಂದು ರಾಶಿ ಅಂದಾಗ ಒಂದು ಕಾಯವನ್ನ ಭೂಮಿಯಿಂದ ಕರೆಕ್ಟ್ ಆಗಿ ಬರೆದ್ಬಿಡ್ತೀನಿ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವುದೇ ಒಂದು ಕಾಯವನ್ನ ನಾವು ಭೂಮಿಯಿಂದ ಚಂದ್ರನಾಗ್ಲಿ ಚಂದ್ರನಿಂದ ಭೂಮಿ ಆಗ್ಲಿ ತಗೊಂಬಂದಾಗ ತೂಕ ಯಾವಾಗ್ಲೂ ಸ್ಥಿರ ಇರುತ್ತೆ. ಆದ್ರೆ ಸ್ಥಳ ಬದಲಾದಂತೆ ಓಕೆ ಏನಾಗುತ್ತೆ? ಆ ವಸ್ತುವಿನ ತೂಕದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾದ್ರೆ ಭೂಮಿಯಿಂದ ಚಂದ್ರ ಅಥವಾ ಚಂದ್ರನಿಂದ ಭೂಮಿಗೆ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಅಲ್ಲಿ
ತೂಕ ಯಾವಾಗ್ಲೂ ತೂಕ ಸ್ಥಿರ ಇರುತ್ತೆ, ತೂಕ ಸ್ಥಿರ ಇರುತ್ತದೆ ಮತ್ತು ಸ್ಥಳ ಬದಲಾದಂತೆ ವಸ್ತುಗಳ ತೂಕ ಏನಾಗುತ್ತೆ, ವಸ್ತುಗಳ ತೂಕದಲ್ಲಿ ಬದಲಾವಣೆಯಾಗುತ್ತದೆ. ಅರ್ಥ ಆಯ್ತಾ? ಇದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಭೂಮಿ ಅಂದಾಗ ನಾವು ಭೂಮಿಯಿಂದ ಚಂದ್ರನೇ ಆಗ್ಲಿ, ಆ ಚಂದ್ರನಿಂದ ಭೂಮಿ ಆಗ್ಲಿ, ಏನಾದ್ರು ಒಂದು ವಸ್ತುಗಳು ತಗೊಂಡು ಹೋಗಿದೀವಿ ಅಂತಂದಾಗ ಅದನ್ನ ನಾವು ತೂಕದಲ್ಲಿ, ಸಾರಿ ಇದು ತೂಕ ಅಲ್ಲ, ರಾಶಿ ಯಾವಾಗ್ಲೂ ಸ್ಥಿರ ಇರುತ್ತೆ, ಆದ್ರೆ ಫ್ಲೋ ಅಲ್ಲಿ ತೂಕ ಅಂತ ಹೇಳ್ಬಿಟ್ಟು, ರಾಶಿ ಯಾವಾಗ್ಲೂ ಸ್ಥಿರ ಇರುತ್ತೆ, ಆದ್ರೆ ಸ್ಥಳ ಬದಲಾದಂತೆ ವಸ್ತುಗಳ ತೂಕದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ 1969ರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಏನ್ ಮಾಡ್ತಾನೆ, ಮೊಟ್ಟ ಮೊದಲನೇದಾಗಿ ಚಂದ್ರನ ಮೇಲೆ ಕಾಲಿಡ್ತಾನೆ. ಹೌದಾ? ಹಾಗಾದ್ರೆ ಚಂದ್ರನ ಮೇಲೆ ಹೋಗೋದಕ್ಕೆ ಬಳಸತಕ್ಕಂತ ನೌಕೆ ಯಾವ್ದು ಅಂತ ಪ್ರಶ್ನೆ ಕೇಳ್ತೇನೆ. ನೌಕೆ ಅಪೋಲೋ 11 ಅನ್ನುವಂತ ನೌಕೆಯನ್ನ ಬಳಸಿದ. ಇದನ್ನ ಆಗ್ಲೇ ಹಿಂದಿನ ತರಗತಿಗಳಲ್ಲಿ ಹೇಳಿದ್ವಿ. ಹೌದಾ? ಹಾಗಾದ್ರೆ ಇಲ್ಲಿ ತೂಕ ಅಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಗಾದ್ರೆ ಈ ತೂಕ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಾನೆ. ಭೂಮಿ ಮೇಲೆ ತೂಕ ಜಾಸ್ತಿ ಇರುತ್ತೆ, ಆದ್ರೆ ಚಂದ್ರನ ಮೇಲೆ ತೂಕ ಕಡಿಮೆ. ಕಾರಣ ಏನು ಅಂದ್ರೆ ಗುರುತ್ವ ಇರುತ್ತೆ ಭೂಮಿ ಮೇಲೆ, ಹಾಗಾಗಿ ವಸ್ತುಗಳ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಇವುಗಳ ಮೇಲೆ ಒಂದು ಪ್ರಶ್ನೆ ಇದೆ. ಚಂದ್ರನ ಮೇಲೆ ವಸ್ತುವಿನ ತೂಕ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಒಂದು ಪ್ರಶ್ನೆ ಇದೆ, ಅದ್ ನೋಡೋಣ. ಇಲ್ಲಿ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಅಂದ್ರೆ ಸಮಭಾಜಕ ವೃತ್ತದಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನೆ, 40 kg ಇರ್ತಾನೆ. ಅವನು ಧ್ರುವದ ಕಡೆ ಚಲಿಸಲು ಆರಂಭಿಸಿದ. ಒಬ್ಬ ಹುಡುಗ ಇರ್ತಾನೆ ಭೂಮಧ್ಯೆಯಲ್ಲಿ ಅಂದ್ರೆ ಸಮಭಾಜಕ ವೃತ್ತದಲ್ಲಿ, ಅವನು ಧ್ರುವ ಪ್ರದೇಶ ಕಡೆಗೆ ಹೋಗೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಆ ಧ್ರುವದ ಕಡೆ ಹೋದಂತೆ ಆತನ ತೂಕ ಏನಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿತ್ತು. ಇದೇ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ, ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ. ಅದು ಹೆಚ್ಚಾಗುತ್ತದೆ. ನಾನು ಆಗ್ಲೇ ಹೇಳಿದೆ, ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ವಸ್ತುಗಳ ತೂಕ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒಂದು ಪ್ರಶ್ನೆ ಇದೆ ನೋಡಿ, ಯಾವ್ದ್ರ ಮೇಲೆ ವಸ್ತುವಿನ ತೂಕ ಚಂದ್ರ ಮೇಲೆ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಒಬ್ಬ ಮನುಷ್ಯನ ದ್ರವ್ಯರಾಶಿ ಭೂಮಿಯ ಮೇಲೆ ಅಳೆದಾಗ ಎಷ್ಟಿರುತ್ತೆ, 60 kg ಇರ್ತಾನೆ. ಒಬ್ಬ ಮನುಷ್ಯ ಅಂದಾಗ ಭೂಮಿಯ ಮೇಲೆ ಎಷ್ಟಿರ್ತಾನೆ, ಭೂಮಿ ಅಂದಾಗ 60 kg ಇರ್ತಾನೆ. ಹಾಗಾದ್ರೆ ಆ ಮನುಷ್ಯನ ದ್ರವ್ಯರಾಶಿ ಚಂದ್ರನ ಮೇಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಈ ಒಂದು ಚಂದ್ರನ ಮೇಲೆ ವಸ್ತುವಿನ ತೂಕಕ್ಕೆ ಸೂತ್ರವನ್ನು ಹೇಳ್ತಾ ಹೋಗ್ತೀನಿ. ಏನು? ಚಂದ್ರನ ಮೇಲೆ ವಸ್ತುವಿನ ತೂಕ ಈಕ್ವಲ್ಸ್ ಟು 1/6 ಭೂಮಿಯ ಮೇಲೆ ಭೂಮಿಯ ಮೇಲೆ ವಸ್ತುವಿನ ತೂಕ. ಹೌದಾ? ಹಾಗಾದ್ರೆ ಚಂದ್ರನ ಮೇಲೆ ವಸ್ತುವಿನ ತೂಕ ಎಷ್ಟಿದೆ ಅದನ್ನ ನಾವು ಕಂಡುಹಿಡಿಬೇಕು. ಹೌದಾ? ಕಂಡುಹಿಡಿಬೇಕು. ಹಾಗಾದ್ರೆ ಅದನ್ನು ಬಿಟ್ಟು 1/6 ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ಎಷ್ಟಿದೆ, 60 ನ್ಯೂಟನ್ ಇದೆ. ಅವರು ಆಗ್ಲೇ ಪ್ರಶ್ನೆ ಕೊಟ್ಟಿದ್ದಾರೆ, 60 kg ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ 6 1 6 10 1 10 1 10 10 ಅಂತೀವಿ, 10 kg ಆಗುತ್ತೆ. ಅಂದ್ರೆ ಭೂಮಿ ಮೇಲೆ ಚಂದ್ರನ ಮೇಲೆ ಎಷ್ಟು ತೂಕ ಇರುತ್ತೋ ಅದರ 6 ಪಟ್ಟು ಭೂಮಿ ಮೇಲೆ ತೂಕ ಹೆಚ್ಚಾಗುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಭೂಮಿ ಮೇಲೆ ಚಂದ್ರನ ಮೇಲೆ ತೂಕ ಎಷ್ಟಿರುತ್ತೋ ಅದರ 6 ಪಟ್ಟು ಜಾಸ್ತಿ ಆಗುತ್ತೆ ಎಲ್ಲಿ, ಭೂಮಿ ಮೇಲೆ. ಇಲ್ಲಿ ಚಂದ್ರನ ಮೇಲೆ 1 kg ಇದೆ, ಯಾವ್ದಾದ್ರು ವಸ್ತುವನ್ನ ತೂಗಿದಾಗ ಚಂದ್ರನ ಮೇಲೆ 1 kg ಇದೆ ಅಂದಾಗ ಅದನ್ನ ಭೂಮಿ ಮೇಲೆ ತಗೊಂಡು ತೂಗಿದಾಗ 6 kg ಆಗುತ್ತೆ. ಯಾಕೆಂದ್ರೆ ಅದು ತೂಕದಲ್ಲಿ ಬದಲಾವಣೆ ಆಗುತ್ತೆ. ಅಥವಾ ನಾವು ತೂಕ ಅಂದಾಗ ಸ್ಥಳ ಬದಲಾದಂತೆ ನಾವು ತೂಕದಲ್ಲಿ ಬದಲಾವಣೆ ಆಗುತ್ತೆ, ಅದರ ರಾಶಿ ಸ್ಥಿರ ಇರುತ್ತೆ ಅಂತ ಹೇಳಿದ್ನಲ್ಲ. ಇಲ್ಲಿ ಭೂಮಿ ಮೇಲೆ ಬಂದಿದ ತಕ್ಷಣ ಜಾಸ್ತಿ ಆಗೋದಕ್ಕೆ ಕಾರಣ, ತೂಕ ಜಾಸ್ತಿ ಆಗೋದಕ್ಕೆ ಕಾರಣ ಗುರುತ್ವ. ಅರ್ಥ ಆಯ್ತಾ? ನೆಕ್ಸ್ಟ್
ಇಲ್ಲಿ ಭೂಮಿ ಅಂದಾಗ ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಏನಾಗುತ್ತೆ ಅಂತ ಕೇಳಿದೆ. ಅಂದ್ರೆ ನಾನು ಆಗ್ಲೇ ಹೇಳಿದ್ರೆ ಜಿ ಬೆಲೆಯ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಆಪ್ಷನ್ಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದ್ಸರಿ ಪ್ರಶ್ನೆ ಓದ್ತೀನಿ. ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಅವು ಹೇಳಿಗಳನ್ನ ನೋಡೋಣ, ಗೊತ್ತಾಗುತ್ತೆ. ಭೂ ಕೇಂದ್ರದಿಂದ ಇರುವ ದೂರದವರೆಗೂ ವರ್ಗದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ವಿಲೋಮಾನುಪಾತದಲ್ಲಿ, ಬಟ್ ಇವರು ಉಲ್ಟಾ ಹೇಳಿದೆ. ನಾನೇನ್ ಹೇಳಿದೆ, ಆ ಒಂದು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಹೌದಾ? ಹಾಗಾದ್ರೆ ಗುರುತ್ವಾಕರ್ಷಣೆ ಇದು ಉಲ್ಟಾ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ನೆಕ್ಸ್ಟ್ ಆಪ್ಷನ್, ಭೂ ಕೇಂದ್ರದಿಂದ ಇರುವ ದೂರವನ್ನು ಅವಲಂಬಿಸಿರುತ್ತದೆ. ಹೌದಾ? ಇದು ಕೂಡ ತಪ್ಪಾಗತ್ತೆ. ಹೌದಾ? ಭೂಮಿಯ ಕೇಂದ್ರದಿಂದ ಇರ್ತಕ್ಕಂಥ ದೂರದ ಮೇಲೆ ಅವಲಂಬನೆ ಆಗುತ್ತೆ ಅಂತ ಹೇಳಿದ, ಬಟ್ ತಪ್ಪಾಗುತ್ತೆ. ಆಪ್ಷನ್ ಸಿ, ಭೂ ಕೇಂದ್ರದಿಂದ ಇರುವ ದೂರ ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಇದು ಸ್ವಲ್ಪ ರಿಲೇಟೆಡ್ ಆಗಿದೆ. ಹೌದಾ? ಆಪ್ಷನ್ ಡಿ, ಭೂ ಕೇಂದ್ರದಿಂದ ಇರುವ ದೂರದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ಇದು ಕೂಡ ತಪ್ಪಾಗುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಇದೊಂದು ಭೂಮಿ, ಇದೊಂದು ಸಮಭಾಜಕ ವೃತ್ತ ಅಂತ ಕರಿತಾ ಹೋಗ್ತೀವಿ, ಇದನ್ನು ನಾವು ಧ್ರುವ ಅಂತ ಕರಿತೀವಿ. ಹಾಗಾದ್ರೆ ಈ ಸಮಭಾಜಕ ವೃತ್ತದಿಂದ ಧ್ರುವದ ಕಡೆ ಹೋದಂತೆ ನಮ್ಗೆ ಏನಾಗುತ್ತೆ, ವಸ್ತುಗಳ ತೂಕದಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಭೂಮಿಯ ಕೇಂದ್ರದಿಂದ ಇರುವ ದೂರ ಹೆಚ್ಚಾದಂತೆ ಈ ಗುರುತ್ವಾಕರ್ಷಣೆ ಬಲ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗುರುತ್ವಾಕರ್ಷಣೆ ಬಲ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ಈಗಾಗಲೇ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸತ್ಯವಾಗಿರುವ ವಾದಗಳನ್ನ ಕಂಡು ಹಿಡಿಯಿರಿ. ಇದನ್ನ ಕಂಡು ಹಿಡಿಯಿರಿ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಹೌದಾ? ಹಾಗಾದ್ರೆ ಹೇಳಿಕೆಗಳನ್ನು ಗಮನಿಸೋಣ. ಒಂದು ವಸ್ತುವಿನ ಭಾರವು ಧ್ರುವಗಳಲ್ಲಿ ಇರುವುದಕ್ಕಿಂತ ಭೂಮಧ್ಯ ರೇಖೆಯಲ್ಲಿ ಕಡಿಮೆ ಇರುತ್ತದೆ. ಹೌದಾ? ಒಂದು ವಸ್ತುವಿನ ಭಾರ ಧ್ರುವಗಳಲ್ಲಿ ಇರುವುದಕ್ಕಿಂತ ಭೂಮಧ್ಯ ರೇಖೆಯಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಧ್ರುವಗಳಲ್ಲಿ ಜಾಸ್ತಿ ಇರುತ್ತೆ, ಸಮಭಾಜಕ ವೃತ್ತದಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಭೂಮಧ್ಯ ರೇಖೆಯಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಹೌದು, ಕರೆಕ್ಟ್, ನಾನು ಆಗ್ಲೇ ಹೇಳಿದೆ. ಹೌದಾ? ಹಾಗಾದ್ರೆ ನೆಕ್ಸ್ಟ್, ತೂತಾದ ಟೈರ್ನಿಂದ ಹೊರಬರುವ ಗಾಳಿಯು ತಂಪಾಗಿರುತ್ತದೆ. ತೂತಾದ ಟೈರ್ನಿಂದ ಹೊರ ಬರ್ತಕ್ಕಂಥ ಗಾಳಿ ಏನಾಗಿರುತ್ತೆ, ತಂಪಾಗಿರುತ್ತೆ. ಒಂದು ಯಾವ್ದೋ ಟ್ಯೂಬ್ ಬ್ಲಾಸ್ಟ್ ಆದಾಗ ಅಥವಾ ಪಂಚರ್ ಆದಾಗ ಅಲ್ಲಿಂದ ಒಳಗಡೆಯಿಂದ ಹೊರಗಡೆ ಬರ್ತಕ್ಕಂಥ ಗಾಳಿ ತಂಪಾಗಿರುತ್ತೆ ಅಂತ ಹೇಳಿದ್ರು. ಇದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಎರಡು ವಾದಗಳು ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಒಂದು ಸರಕನ್ನು ಹೊತ್ತಿರತಕ್ಕಂಥ ಹಡಗು ಸಿಹಿ ನೀರಿನ ನದಿಯಿಂದ ಸಾಗರಕ್ಕೆ ಪ್ರವೇಶಿಸಿದಾಗ, ಅಂದ್ರೆ ಉಪ್ಪಿನ ಲವಣಾಂಶಯುಕ್ತ ನೀರಿಗೆ ಪ್ರವೇಶ ಮಾಡಿದಾಗ ಆ ಹಡಗಿನ ನೀರಿನ ಮಾರ್ಗಕ್ಕೆ, ಅಂದ್ರೆ ಹಡಗು ಎಷ್ಟು ಒಳಗಡೆ ಹೋಗುತ್ತಾ ಅಥವಾ ಮೇಲೆ ಹೋಗುತ್ತಾ ಅಂತ ಹಡಗಿನ ನೀರಿನ ಮಾರ್ಗ ಅಂದ್ರೆ ಹಡಗು ನೀರಿನಲ್ಲಿ ಮುಳುಗುವ ಮಟ್ಟ ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಹೌದಾ? ಎಷ್ಟಾಗುತ್ತೆ ಅಂತ ಕೇಳಿದಾನೆ. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ನೀವಾಗ್ಲೇ ಅನ್ವಯಿಕ ಭೌತಶಾಸ್ತ್ರದಲ್ಲಿ ಹೇಳಿದೀನಿ. ಅಂದ್ರೆ ಒಂದು ಯಾವ್ದಾದ್ರು ಹಡಗು ಏನಾಗುತ್ತೆ, ಸಿಹಿ ನೀರು ಅಥವಾ ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದಾಗ ಸ್ವಲ್ಪ ಮೇಲೇರುತ್ತದೆ. ಸ್ವಲ್ಪ ಏನು ಜಾಸ್ತಿ ಅದು ಸ್ವಲ್ಪ ಮೇಲೇನೆ ಏರುತ್ತದೆ. ಮೇಲೇರುತ್ತದೆ ಅಂತ ಹೇಳ್ಬೇಕು. ಇಲ್ಲಿ ಸಿಹಿ ನೀರಂದಾಗ ಅದರ ಡೆನ್ಸಿಟಿ ಕಡಿಮೆ ಇರುತ್ತೆ, ಸಮುದ್ರದ ನೀರಂದಾಗ, ಉಪ್ಪು ನೀರಂದಾಗ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಥವಾ ಸಾಂದ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಹಡಗಿನ ಏನಾಗುತ್ತೆ, ಹಡಗಿನ ಡೆನ್ಸಿಟಿಗೆ ತಕ್ಕಂಗೆ ನೀರಿನ ಲವಣಾಂಶಯುಕ್ತ ನೀರಿನ ಡೆನ್ಸಿಟಿ ಅಥವಾ ಸಾಂದ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ನದಿ ನೀರಿಂದ ಸಮುದ್ರಕ್ಕೆ ಪ್ರವೇಶ ಮಾಡಿದಾಗ ಆ ಹಡಗು ಸ್ವಲ್ಪ ಮೇಲೆ ಇರುತ್ತೆ. ಇಲ್ಲಿ ಹೇಳಿಕೆಗಳನ್ನು ನೋಡೋಣ. ಆಪ್ಷನ್ ಎ, ಅದು ನೀರಿನೊಳಗೆ ಆಳವಾಗಿ ಮುಳುಗುತ್ತದೆ. ತಪ್ಪು. ನೆಕ್ಸ್ಟ್, ನೀರಿನಲ್ಲಿ ಅದು ಹೆಚ್ಚು ಎತ್ತರಕ್ಕೆ ಏರುತ್ತದೆ. ಹೌದು, ಸರಿ ಇದೆ. ನೆಕ್ಸ್ಟ್, ಅದು ನಿಖರವಾಗಿ ಅದೇ ಮಟ್ಟದಲ್ಲಿ ಉಳಿಯಲಿದೆ ಅಂತ. ನೆಕ್ಸ್ಟ್ ತಪ್ಪಾಗುತ್ತೆ ಅದು. ನೆಕ್ಸ್ಟ್ ಆಪ್ಷನ್ ಡಿ, ಅದು ಸ್ಥಳದವರೆಗೂ ಮುಳುಗುತ್ತದೆ. ತಪ್ಪಾಗುತ್ತೆ.
ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಅಂದ್ರೆ ಸಮುದ್ರ ನೀರಿನ ಅಥವಾ ಏನೋ ನದಿ ನೀರಿನಿಂದ ಸಮುದ್ರಕ್ಕೆ ಪ್ರವೇಶ ಮಾಡಿದಾಗ ಅದು ಸ್ವಲ್ಪ ಮೇಲೆ ಇರುತ್ತೆ. ಕಾರಣ ಏನು ಅಂದ್ರೆ ಸಿಹಿ ನೀರಿಗಿಂತ ಸಮುದ್ರ ನೀರಿನ ಡೆನ್ಸಿಟಿ ಅಥವಾ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಅರ್ಥ ಆಯ್ತಾ? ಹಾಗಾದ್ರೆ ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಮಾಹಿತಿ. ಹಾಗಾದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಆರ್ಕಿಮಿಡಿಸ್ನ ತತ್ವ ಅಂತ ಹೇಳ್ತೀವಿ. ಈ ಆರ್ಕಿಮಿಡಿಸ್ನ ತತ್ವ ಅಂದಾಗ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಆರ್ಕಿಮಿಡಿಸ್ನ ತತ್ವ ಎಲ್ಲೆಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಿದಾಗ, ಆರ್ಕಿಮಿಡಿಸ್ನ ತೇಲುವಿಕೆಯ ಆರ್ಕಿಮಿಡಿಸ್ ತೇಲುವಿಕೆ ತತ್ವ ಅಂತ ಕೂಡ ಒಂದೇನೆ, ತೇಲುವಿಕೆ ತತ್ವ ಅಂತ ಕೂಡ ಒಂದೇ. ಅರ್ಥ ಆಯ್ತಾ? ಹಾಗಾದ್ರೆ ಈ ಒಂದು ಡೆಫಿನೇಷನ್ ಏನು? ಒಂದು ವಸ್ತುವನ್ನ ಭಾಗಶಃ ಮುಳುಗಿಸಿದಾಗ, ಒಂದು ವಸ್ತುವನ್ನ ದ್ರವದಲ್ಲಿ ಭಾಗಶಃ ವಸ್ತು ಅಥವಾ ಭಾಗಶಃ ಮುಳುಗಿಸ್ತಾ, ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ನಾವೇನ್ ಮಾಡ್ತೀವಿ, ಒಂದು ಯಾವ್ದಾದ್ರು ಒಂದು ವಸ್ತುವನ್ನ ದ್ರವದಲ್ಲಿ ಭಾಗಶಃ ಮುಳುಗಿಸಿದಾಗ ಏನಾಗುತ್ತೆ, ಅದರಿಂದ ಪಲ್ಲಟಗೊಂಡಿರ್ತಕ್ಕಂಥ ದ್ರವದ ತೂಕದಷ್ಟೇ ಅದು ಏನಾಗುತ್ತೆ, ಅದನ್ನ ಮುಳುಗಿಸಿದಾಗ ಅಲ್ಲಿಂದ ಹೊರಗಡೆ ಚೆಲ್ಲಿರ್ತಕ್ಕಂಥ ನೀರಿನ ತೂಕದಷ್ಟೇ ಅದು ಎಷ್ಟು ತೂಕದಷ್ಟು ನೀರು ಹೊರಗಡೆ ಚೆಲ್ಲಿರುತ್ತೋ ಅಷ್ಟೇ ತೂಕದ ಮೇಲ್ಮುಖ ಬಲವನ್ನ ಆ ಒಂದು ವಸ್ತು ಅನುಭವಿಸುತ್ತದೆ. ಇಲ್ಲಿ ಅಫಿಷಿಯಲ್ ಹೇಳಿದರೆ ಒಂದು ವಸ್ತುವನ್ನ ನಾವು ಭಾಗಶಃ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡಿರ್ತಕ್ಕಂಥವು ಏನು ದ್ರವದ ತೂಕದಷ್ಟೇ ಅದು ಮೇಲ್ಮುಖ ಬಲವನ್ನ ಅನುಭವಿಸುತ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಡೆಫಿನೇಷನ್ ನ ಪರೀಕ್ಷೆಯಲ್ಲಿ ಕೇಳಿದಾನೆ, ಹೌದಾ? ಏನು ಈ ಒಂದು ಆರ್ಕಿಮಿಡಿಸ್ ಇದು ಅನ್ವಯಗಳನ್ನು ನೋಡಿದ್ರೆ ಈ ಅನ್ವಯಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಹಡಗಿನ ವಿನ್ಯಾಸ, ಹೌದಾ? ಎರಡನೇದು ಜಲಾಂತರ್ಗಾಮಿ ವಿನ್ಯಾಸ, ಹೌದಾ? ನೆಕ್ಸ್ಟ್ ಮೂರನೇದಾಗಿ ದೋಣಿ ಅಂದಾಗ ಆ ದೋಣಿಯ ವಿನ್ಯಾಸ. ನಾಲ್ಕನೇದು ಲ್ಯಾಕ್ಟೋಮೀಟರ್ ಆಗಿರ್ಬೋದು, ಲ್ಯಾಕ್ಟೋಮೀಟರ್ ತಯಾರಿಕೆ. ನೆಕ್ಸ್ಟ್ ಹೈಡ್ರೋಮೀಟರ್ ತಯಾರಿಕೆ. ಇವೆಲ್ಲವೂ ಕೂಡ ನಾವು ಆರ್ಕಿಮಿಡಿಸ್ನ ತತ್ವಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತವೆ. ಯಾವುವು? ಇವೆಲ್ಲವೂ ಕೂಡ. ಅರ್ಥ ಆಯ್ತಾ? ಇವುಗಳಿಗೆ ನಾವು ಏನು ಅಂತ ಕರಿತೀವಿ? ಇವುಗಳೆಲ್ಲವೂ ಕೂಡ ವಿನ್ಯಾಸ ಆಗಿರ್ತಕ್ಕಂಥದ್ದು ಆರ್ಕಿಮಿಡಿಸ್ನ ಪ್ರಿನ್ಸಿಪಲ್ ಮೇಲೆ ಅಥವಾ ಆರ್ಕಿಮಿಡಿಸ್ನ ತೇಲುವಿಕೆಯ ತತ್ವದ ಆಧಾರದ ಮೇಲೆ ಇವುಗಳನ್ನ ವಿನ್ಯಾಸ ಮಾಡಿರ್ತಾರೆ. ಹಾಗಾಗಿ ಇವತ್ತಿನ ತರಗತಿ ಇಷ್ಟ ಇರುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತು ಬೇರೆ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಹೌದಾ? ಯಾವುದು? ಆ ಒಂದು ಟಾಪಿಕ್ ಅನ್ನ ಚೆನ್ನಾಗಿ ಓದ್ಕೊಂಡು ಬನ್ನಿ ಅಂತ ಹೇಳ್ತಾ, ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನು ನಿಮ್ಮ ಹತ್ರ ಏನಾದ್ರು ಕ್ವಶನ್ ಇದ್ರೆ ಅವುಗಳನ್ನು ಕೂಡ ನನಗೆ ಕಳಿಸ್ಬೋದು. ನನ್ನ ಟೆಲಿಗ್ರಾಮ್ ಅಲ್ಲಾದ್ರೂ ಕಳಿಸಿ ಅಥವಾ ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ಇದ್ದೀರಿ, ನನಗೇನಾದ್ರು ನೀವು ವಾಟ್ಸಪ್ ಮುಖಾಂತರ ಅಥವಾ ಟೆಲಿಗ್ರಾಮ್ ಅಲ್ಲಿ ಕಳಿಸ್ಕೊಟ್ರೆ ನಾನು ಅದನ್ನ ಮುಂದಿನ ಕೊಟ್ಟಿರ್ತಕ್ಕಂಥ ಚಾಪ್ಟರ್ ಯಾವ್ದಾದ್ರು ಒಂದು ಪರೀಕ್ಷೆಗೆ ಇರತಕ್ಕಂಥ ಒಂದು ಪ್ರಶ್ನೆಯನ್ನ ನೀವು ಅದನ್ನ ಫೋಟೋ ಹಾಕಿದ್ರೆ ನಾನು ಅದನ್ನ ಖಂಡಿತವಾಗಿ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿಗೆ ಇವತ್ತಿನ ತರಗತಿಯನ್ನು ಮುಗಿಸುವಂತ ಸಮಯ. ಥ್ಯಾಂಕ್ ಯು.